ನಮಸ್ಕಾರ. ನಾನು ಹರೀಶ್ ನಾಗರಾಜು. ಇಡೀ ದೇಶ ಅಥವಾ ಇಡೀ ಪ್ರಪಂಚ ಒಬ್ಬ ಆಟಗಾರನ ಕಡೆ ತಿರುಗಿ ನೋಡ್ತಾ ಇದೆ. ನಿನ್ನೆ IPL ಮ್ಯಾಚ್ ನಡೆದಿದ್ದು. ಆ ಹುಡುಗ, ಆ ಬಾಲಕ, ಆ ಬೇಬಿ ಬಾಸ್ ಆಡಿದ ರೀತಿ ಇತ್ತಲ್ಲ, ಅದು ಎಲ್ಲರನ್ನೂ ಕೂಡ ಅದ್ಭುತ ಅನ್ನೋ ಹಾಗೆ ಮಾಡಿದೆ. ಎಲ್ಲ ಕಡೆ ಆತನದ್ದೇ ಮಾತು, ಆತನದ್ದೇ ಗುಣಗಾನ. ಕನ್ನಡದಲ್ಲಿ ಒಂದು ಮಾತು ಕರಿತೀವಿ ನಾವು, ಗತ ವೈಭವ ಅಂತ. ತುಂಬ ಕಾಡ್ತಿದೆ ಅದು. ಬಿಕಾಸ್ ಆತನ ಹೆಸರು ಆ ವೈಭವದಿಂದನೇ ಶುರುವಾಗುತ್ತೆ. ಕ್ಲಾಸಿ ಏನಂತಾರೆ ಅದಕ್ಕೆ, ವೈಭವದ ಆಟ. ನಿನ್ನೆ ವೈಭವ್ ಸೂರ್ಯವಂಶಿ, ಬಿಹಾರದ ಒಬ್ಬ ಹುಡುಗ, ಈಗ ಎಲ್ಲರ ದೃಷ್ಟಿಯನ್ನ ಆತನ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದಾನೆ. ಹಲವಾರು ಕಾರಣಗಳಿಗೆ ರೆಕಾರ್ಡ್ ಮೇಲೆ ರೆಕಾರ್ಡ್ ಬ್ರೇಕ್ಗಳನ್ನು ಮಾಡಿದ್ದಾನೆ. ನಿನ್ನೆ ಬಹಳ ಕುತೂಹಲ ಇದ್ದದ್ದು, ಮೊದಲನೇ ಇನ್ನಿಂಗ್ಸ್ ಆದಾಗ 50 ಹೊಡೆಯೋಕ್ಕಾಗಲಿಲ್ಲ ಆತ IPL ನಲ್ಲಿ. ಎರಡನೇ ಇನ್ನಿಂಗ್ಸ್ ಔಟ್ ಆಗ್ಬಿಟ್ಟ. ಮೂರನೇ ಇನ್ನಿಂಗ್ಸ್ ಅಲ್ಲಿ ಏನ್ ಮಾಡ್ತಾನೆ ಅನ್ನೋರ್ಗೆ ಪಕ್ಕಾ ಉತ್ತರ ಕೊಟ್ಟ, ಅದು ಬ್ಯಾಟಿಂದ. ಇಡೀ ಗ್ರೌಂಡ್ನ ಉದ್ದಗಲ ಎಲ್ಲ ಕಡೆಗೂ ಕೂಡ ಎಲ್ಲಿ ನೋಡಿದ್ರು ಅದು ಬರೀ 4 ಮತ್ತು 6ಗಳದ್ದೇ ಆಟ. ಅದು ಆಡಿದ್ದು ಯಾರ ಮೇಲೆ, ಅದು ಬಹಳ ಇಂಟ್ರೆಸ್ಟಿಂಗು. ಇಡೀ ಕ್ರಿಕೆಟ್ನ ಕೆರಿಯರ್ ಉದ್ದಕ್ಕೂ ರಿಕಿ ಪಾಂಟಿಂಗ್ ಅನ್ನೋ ದಿಗ್ಗಜನನ್ನ ಬೌಲಿಂಗ್ ನಲ್ಲಿ ಕಾಡಿದಂಥ ಇಶಾಂತ್ ಶರ್ಮಾ ಬಿಡ್ಲೇ ಇಲ್ಲ, ಹಂಗೆ ಹೊಡೆದ. ಇನ್ನು ಆತನ ಬೌಲಿಂಗ್ ಒಂಥರ ಮಿಸ್ಟ್ರಿ ಅನಿಸ್ಬಿಡುತ್ತೆ ಯಾವಾಗಲೂ ಕೂಡ. ಅದು ರಶೀದ್ ಖಾನ್, ಅವ್ರಿಗೂ ಹೊಡೆದ್ರು. ಇನ್ನು ಶರವೇಗದ ಬೌಲರ್ ಅಂದ್ರೆ ಅದು ನಮ್ಮ ಸಿರಾಜ್ಗೂ ಬಿಡ್ಲಿಲ್ಲ. ಹೀಗೆ ಜೊತೆಗೆ ಈ IPL ಇಲ್ಲಿ ತನಕ ಪರ್ಪಲ್ ಕ್ಯಾಪ್ ಹೋಲ್ಡರ್ ಪ್ರಸಿದ್ಧ ಕೃಷ್ಣ, ಅವ್ರಿಗೂ ಬಿಡ್ಲಿಲ್ಲ. ಇಂಡಿಯನ್ ಟೀಮ್ನ ಮುಂದಿನ ಕ್ಯಾಪ್ಟನ್ಸಿ ಅದು ಗಿಲ್ ವಿರುದ್ಧ, ಜಾಸ್ ಬಟ್ಲರ್ ವಿಕೆಟ್ ಕೀಪಿಂಗ್ ಅಲ್ಲಿ ಇದ್ರು. ಒಂಥರ ದಿಗ್ಗಜರ ತಂಡದ ವಿರುದ್ಧ ವೈಭವ್ ಸೂರ್ಯವಂಶಿ ಅದ್ಭುತವಾಗಿ ಆಟ ಆಡ್ದ. ಹಾಗಾಗಿನೇ ಎಲ್ಲರ ಕಣ್ಣು ವೈಭವ್ ಸೂರ್ಯವಂಶಿ ಮೇಲೆ. ಬಿಹಾರದ ತಾಜ್ಪುರ್ ಅನ್ನೋ ಒಂದು ಸಣ್ಣ ಗ್ರಾಮ, ಅದು ಸಮಸ್ತಿಪುರ ಜಿಲ್ಲೆಯಲ್ಲಿದೆ. ನೀವು ನಂಬಲ್ಲ, 2008ಕ್ಕೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಶುರುವಾಗುತ್ತೆ. ಅದು ಶುರುವಾಗಿ 4 ವರ್ಷಕ್ಕೆ ಈ ಹುಡುಗ ಹುಟ್ಟುತ್ತಾನೆ. ದೇವರಾಣೆಗಳು ಯಾರು ಇಮ್ಯಾಜಿನ್ನೂ ಮಾಡ್ಕೊಳಕ್ಕಾಗಲ್ಲ, ಆ ಹುಡುಗ 14 ವರ್ಷ ಆದಮೇಲೆ ದೊಡ್ಡ ರೆಕಾರ್ಡ್ ಬ್ರೇಕ್ಗಳನ್ನು ಮಾಡ್ತಾನೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅಂತ. ನೀವೇನಾದ್ರೂ ವಿಡಿಯೋ ನೋಡಿದ್ರೆ, ಈ ಬಾರಿಯ ಸೀಸನ್ 18 IPL ಆಕ್ಷನ್ ಅಲ್ಲಿ ಒಂದ್ ಕಡೆ ರಾಜಸ್ಥಾನ್ ರಾಯಲ್ಸ್, ಇನ್ನೊಂದ್ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್, ಇವರಿಬ್ಬರ ನಡುವೆ ಈ ವೈಭವ್ ಸೂರ್ಯವಂಶಿ ಯಾರ ಕಡೆ ಹೋಗ್ತಾನೆ ಅನ್ನೋದೇ ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ. 30 ಲಕ್ಷ, 35, 40, 45 ಹೀಗೆ ಹೋಗಿ ಫೈನಲಿ 1 ಕೋಟಿ 10 ಲಕ್ಷಕ್ಕೆ ಅದು ರಾಜಸ್ಥಾನ್ ರಾಯಲ್ಸ್ಗೆ ಬಳಗಕ್ಕೆ ಬರ್ತಾನೆ ಈ ವೈಭವ್ ಸೂರ್ಯವಂಶಿ. ಅದ್ರ ಒಂದು ಅರ್ಥ ಮಾಡ್ಕೋಬೇಕಾಗಿದ್ದು, ಆತನಿಗೆ ಮಾರ್ಗದರ್ಶನ ಮಾಡಿದ್ದು, ಗೈಡ್ ಮಾಡಿದ್ದು, ಸೆಲೆಕ್ಟ್ ಮಾಡಿದ್ದು ಅದು ಒನ್ ಅಂಡ್ ಓನ್ಲಿ ರಾಹುಲ್ ದ್ರಾವಿಡ್ ಅಂತ. ಹಾಗಾಗಿ ವೈಭವ್ ಒಂಥರ ನೋಡೋಕೆ ಮುದ್ದಾಗಿ ಮುಗ್ಧವಾಗಿರುವಂಥ ಬಾಲಕ. ಆದರೆ ಆತನ ಬ್ಯಾಟಿಂಗ್ ಪವರ್, ಎನರ್ಜಿ ಮತ್ತು ಆ ಸ್ಟ್ರೆಂತ್ ಇದೆಯಲ್ಲ, ಅದೊಂಥರ ಈ ಬಾರ್ನ್ ಟ್ಯಾಲೆಂಟ್ ಅನಿಸುತ್ತೆ. ಇಂಗ್ಲೀಷ್ನಲ್ಲಿ ಎಷ್ಟೊಂದು ಸರಿ ತುಂಬ ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ, ಆದರೆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳಲ್ಲ. ತುಂಬ ಜನರಿಗೆ ಟ್ಯಾಲೆಂಟ್ ಇರುತ್ತೆ, ಆದರೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗಲ್ಲ. ನಿನ್ನೆ ಮ್ಯಾಚ್ನ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಅದು ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಅಂತ. ಸೊ ಅದು ರಾಜಸ್ಥಾನದ ಆ ಗ್ರೌಂಡಲ್ಲಿ ನಡೆದದ್ದು. ಬಿಹಾರದ ಹುಡುಗ ತನ್ನ ಟ್ಯಾಲೆಂಟನ್ನು ತೋರಿಸ್ದ. ವೈಭವ್ ಸೂರ್ಯವಂಶಿಗೆ ಯಾವುದೇ ರೀತಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ಅಫ್ಕೋರ್ಸ್ ಕ್ರಿಕೆಟ್ ಆಡಬೇಕು ಅನ್ನೋದೊಂದು ಆಸಕ್ತಿ ಮಾತ್ರ ಇದ್ದೇ ಇತ್ತು. ಅವರ ತಂದೆ ತಾಯಿ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ. ವೈಭವ್ ಸೂರ್ಯವಂಶಿ ನೆನಪಿಸ್ಕೋತಾನೆ, ಅಮ್ಮ ರಾತ್ರಿ 11 ಗಂಟೆಗೆ ಮಲಗ್ತಾರೆ, ಬೆಳಗ್ಗೆ 2 ಗಂಟೆಗೆ ಹೇಳ್ತಾರೆ ನನಗೋಸ್ಕರ ಅಡುಗೆ ಊಟ ತಿಂಡಿ ಎಲ್ಲ ಆಗಬೇಕು. 3 ತಾಸು ಅಷ್ಟೇ ಮಲಗ್ತಾರೆ ನಮ್ಮಮ್ಮ. ಅಪ್ಪಂಗೆ ಅಷ್ಟು ದುಡ್ಡು ಹೊಂದಿಸೋಕ್ಕಾಗಲ್ಲ. ಅಫ್ಕೋರ್ಸ್ ಅವ್ರ ತಂದೆ ಒಂದು ಕಡೆ ಓದ್ತಾ ಇದ್ದೆ ನಾನು, ಅವರ ಫಾರ್ಮ್ ಲ್ಯಾಂಡ್ ಹೊಲಗಳನ್ನು ಮಾರ್ತಾರೆ, ಮಗನಿಗೋಸ್ಕರ ಅವ್ರ ಕೆಲಸ ಬಿಡ್ತಾರೆ, ಭಾಳ ಕಷ್ಟಪಡ್ತಾರೆ. ಬಟ್ ಮಗನದೊಂದು ಡ್ರೀಮ್ ಇದೆಯಲ್ಲ, ಅದನ್ನು ಸಾಕಾರ ಮಾಡಬೇಕು ಅಂತ. ಐ ಥಿಂಕ್ ಭಗವಂತ ಆಶೀರ್ವಾದ ಮಾಡ್ದ. ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ರೋ ಈಗ ಅದರ ಸಾರ್ಥಕತೆಯನ್ನು ಆ ಪೋಷಕರಿಗೆ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ. ವೈಭವ್ ಸೂರ್ಯವಂಶಿ ನಿನ್ನೆ ಮ್ಯಾಚ್ ಮುಗಿದ ಮೇಲೆ ಅಪ್ಪ ಅಮ್ಮಂಗೆ ಒಂದು ದೊಡ್ಡ ಥ್ಯಾಂಕ್ಸ್ ಮತ್ತು ಗ್ರ್ಯಾಟಿಟ್ಯೂಡನ್ನು ವ್ಯಕ್ತಪಡಿಸ್ತಾ ಇದ್ರು. ಇದೆಲ್ಲ ಕ್ರೆಡಿಟ್ ನಮ್ಮ ಅಪ್ಪ ಅಮ್ಮಂಗೆ ಹೋಗಬೇಕು, ಬಿಕಾಸ್ ನನ್ನ ಈ ಹಂತಕ್ಕೆ ನಾನು ತಗೊಂಬಂದ್ರು ಅಂತ. 2011ರಲ್ಲಿ ವೈಭವ್ ಸೂರ್ಯವಂಶಿ ಹುಟ್ಟುತ್ತಾನೆ.
4ನೇ ವಯಸ್ಸಿನ ಹುಡುಗ ಬ್ಯಾಟ್ ಹಿಡಿದು ಆಟಾಡೋಕ್ಕೆ ಶುರು ಮಾಡ್ತಾನೆ. 9ನೇ ವಯಸ್ಸಿಗೆ ಬಿಹಾರದ ಅಕಾಡೆಮಿಕ್ ಜಾಯಿನ್ ಆಗ್ತಾನೆ. 12ನೇ ವಯಸ್ಸು ಬಿಹಾರ್ ವರ್ಸಸ್ ಮುಂಬೈ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಆಟ ಆಡೋದಕ್ಕೆ ಎಂಟ್ರಿ ಕೊಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ ಆತನ ಕ್ರಿಕೆಟ್ ಜರ್ನಿ. ಎಂಟ್ರಿ ಕೊಡ್ತಾ ಇದ್ದಾಗಲೇ ದಾಖಲೆಗಳ ಮೇಲೆ ದಾಖಲೆ. ಇಡೀ ಬಿಹಾರ್ನಲ್ಲೇ ಅತ್ಯಂತ ಕಿರಿಯ ವಯಸ್ಸಿನ 2ನೇ ಆಟಗಾರ. ಬಿಹಾರದ ರಣಜಿ ಟ್ರೋಫಿಲಿ ಆಡ್ತಾ ಇದ್ದದ್ದು. ಒಬ್ಬನ ಕ್ರಿಕೆಟಿಗನ ಬದುಕಲ್ಲಿ ಒಂದು 6ರಿಂದ 8 ತಿಂಗಳು ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಈತನೇ ಕಾರಣ ಅಂತ ಅನಿಸ್ತಾ ಇದೆ. ಅದು 2024 ಸೆಪ್ಟೆಂಬರು ಮತ್ತೊಂದು ನವೆಂಬರು. ಯಾಕೆ ಎರಡನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನವೆಂಬರ್ 2024 ಫಸ್ಟ್ ಟೈಮ್ ವೈಭವ್ ಸೂರ್ಯವಂಶಿ T20 ಕ್ರಿಕೆಟ್ ಅಖಾಡಕ್ಕೆ ಇಳಿತಾನೆ. ಅದು ಬಿಹಾರ್ನ ಪ್ರತಿನಿಧಿಸ್ತಾನೆ. ಆದರೆ ಬಿಹಾರ್ ಎಗೇನೆಸ್ಟ್ ಆಡಿದ್ದು ರಾಜಸ್ಥಾನ್ ವಿರುದ್ಧ. ಈಗ ನೋಡಿದ್ರೆ IPL ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ವೈಭವ್ ಸೂರ್ಯವಂಶಿ ಆಡ್ತಾ ಇರೋದು. ಇನ್ನೊಂದು ಸೆಪ್ಟೆಂಬರ್ 2024 ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಎಂಟ್ರಿ ಕೊಡ್ತಾನೆ ವೈಭವ್ ಸೂರ್ಯವಂಶಿ. ಅವಾಗ ಅಂಡರ್ 19 ಕ್ಯಾಟಗರಿನಲ್ಲಿ ಆತ ಟೆಸ್ಟ್ ಕ್ರಿಕೆಟ್, ಅದು ಆಸ್ಟ್ರೇಲಿಯಾ ವಿರುದ್ಧ 58 ಬಾಲ್ಗೆ ಸೆಂಚುರಿ ದಾಖಲು ಮಾಡ್ತಾನೆ. ಆಗ ಎಲ್ಲರೂ ತಿರುಗಿ ನೋಡ್ತಾರೆ, ಯಾರೀ ಹುಡುಗ ಈ ಥರ ರಭಸವಾಗಿ ಫಾಸ್ಟೆಸ್ಟ್ ಆಟವನ್ನು ಆಡ್ತಿದ್ದಾನೆ ಅಂತ. ಅಲ್ಲಿಂದ ಆತ ಆಡಿದ್ದೆಲ್ಲ ಫಾಸ್ಟ್ ಕ್ರಿಕೆಟ್. ನೀವು ನಿನ್ನೆ ಮ್ಯಾಚ್ ನೋಡ್ತಿದ್ರಲ್ಲ, ಒಂದು ಕ್ಷಣನೂ ಕೂಡ ಆತ ಒಂದು ಬಾಲು ವೇಸ್ಟ್ ಮಾಡೋ ಪರಿಸ್ಥಿತಿನಲ್ಲೂ ಇಲ್ಲ. ಆತ ಇಡೀ ಗ್ರೌಂಡ್ನ ಎಲ್ಲ ಭಾಗಕ್ಕೂ ಕಳಿಸಿದ್ದಾಯಿತು. 11 ಸಿಕ್ಸು 7 4. ಅದರಿಂದ ಬಂದಿದ್ದು 94 ರನ್ನು. ಇನ್ನು ಬಾಕಿ ಬಂದಿದ್ದಷ್ಟೇ 1s and 2s. ಅದರ್ವೈಸ್ 35 ಬಾಲು 100 ರನ್ ಹೊಡೆಯೋದು ಅಂದರೆ ಏನು ತಮಾಷೆನಾ? ಈಗಂತೂ ಎಲ್ಲ ಕಡೆ ಆತನದ್ದೇ ಗುಣಗಾನ. ವೈಭವ್ ಸೂರ್ಯವಂಶಿ ದಾಖಲೆ ಮೇಲೆ ದಾಖಲೆ ಮಾಡಿದ್ದಾನೆ. ಹಲವಾರು ದಾಖಲೆಗಳನ್ನು ಧೂಳಿಪಟ ಮಾಡಿದ್ದಾನೆ. ಅದರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಹುಡುಗ 50 ರನ್ನ ಅತಿ ಬೇಗ ಹೊಡೆದಿರೋದು ಅದು ವೈಭವ್ ಸೂರ್ಯವಂಶಿ. 17 ಬಾಲು 50 ರನ್ನು. ಇನ್ನು ಸೆಕೆಂಡ್ IPL ಇತಿಹಾಸದಲ್ಲಿ ಅತಿ ಕಿರಿಯ ವಯಸ್ಸಿನ ಹುಡುಗ, ಅದು ಸೆಂಚುರಿ ಹೊಡೆದಿರೋದು 35 ಬಾಲು 100 ರನ್ನು ವೈಭವ್ ಸೂರ್ಯವಂಶಿ. IPL ಇತಿಹಾಸದಲ್ಲೇ ಒಬ್ಬ ಅತಿ ಕಿರಿಯ ವೈಭವ್ ಸೂರ್ಯವಂಶಿ ಅಂದರೆ 14 ವಯಸ್ಸು 35 ಬಾಲು 100 ರನ್ ಹೊಡೆದಿರುವಂತಹ ಮೊದಲ ಭಾರತೀಯ. IPL ಇತಿಹಾಸದಲ್ಲೇ ಚೇಸಿಂಗ್ನಲ್ಲಿ ಅತಿ ಕಿರಿಯ ವಯಸ್ಸಿನ ಕ್ರಿಕೆಟಿಗ 35 ಬಾಲ್ಗೆ ಸೆಂಚುರಿ ಹೊಡೆದಿರೋದು ವೈಭವ್ ಸೂರ್ಯವಂಶಿ. ಇನ್ನು IPL ಇತಿಹಾಸದಲ್ಲೇ ಅತಿ ಹೆಚ್ಚು ಸಿಕ್ಸರ್, ಅದು ಒಂದು ಮ್ಯಾಚಲ್ಲಿ ಅತಿ ಕಿರಿಯ ವಯಸ್ಸಿನ ಹುಡುಗ ಅಂದರೆ ಅದು ವೈಭವ್ ಸೂರ್ಯವಂಶಿ, 11 ಸಿಕ್ಸರು. ಈಕ್ವಲಿ ಅದು ಮುರಳಿ ವಿಜಯ್ಗೆ ಶೇರ್ ಮಾಡ್ತಿದ್ದಾರೆ ದಾಖಲೆಯನ್ನು. ಬಿಕಾಸ್ ಮುರಳಿ ವಿಜಯ್ ಕೂಡ 11 ಸಿಕ್ಸರ್ ಹೊಡೆದಿದ್ರು ಒಂದು ಮ್ಯಾಚಲ್ಲಿ. ಇನ್ನು ರಾಜಸ್ಥಾನ್ ರಾಯಲ್ಸ್ ಪರವಾಗಿ 11 ಸಿಕ್ಸರ್ ಹೊಡೆದಿರೋ ಏಕೈಕ ಆಟಗಾರ ಅದು ವೈಭವ್ ಸೂರ್ಯವಂಶಿ. ಸಂಜು ಸ್ಯಾಮ್ಸಂಗ್ ಈ ಹಿಂದೆ 10 ಸಿಕ್ಸರ್ ಹೊಡೆದಿದ್ರು. ಇನ್ನು ಅತಿ ಹೆಚ್ಚು ಸಿಕ್ಸರ್ ಚೇಸಿಂಗ್ನಲ್ಲಿ ಹೊಡೆದಿರೋ ಏಕೈಕ ಆಟಗಾರ ಅಂದರೆ ಅದು ವೈಭವ್ ಸೂರ್ಯವಂಶಿ, 11 ಸಿಕ್ಸರ್. ಇಡೀ IPL ಇತಿಹಾಸದಲ್ಲೇ 11 ಓವರ್ಗೋ 12 ಓವರ್ಗೂ ಮುಂಚೆನೋ ಸೆಂಚುರಿ ಹೊಡೆದಿರುವಂಥ ಅತಿ ಕಿರಿಯ ವಯಸ್ಸಿನ ಆಟಗಾರ ಅದು ವೈಭವ್ ಸೂರ್ಯವಂಶಿ. ಇನ್ನು IPL ಇತಿಹಾಸದಲ್ಲೇ 2ನೇ ಅತಿ ಫಾಸ್ಟೆಸ್ಟ್ 100, 35 ಬಾಲ್ಗೆ 100 ರನ್ನು, ಅದು ವೈಭವ್ ಸೂರ್ಯವಂಶಿ. ಈ ಹಿಂದೆ ಗೊತ್ತಿರೋ ಹಾಗೆ ಕ್ರಿಸ್ ಗೇಲ್ 30 ಬಾಲ್ಗೆ 100 ರನ್ ಹೊಡೆದಿದ್ರು. ಇನ್ನು ಶತಕದಲ್ಲಿ ಅತ್ಯಧಿಕ ಬೌಂಡ್ರಿಯನ್ನು ಬಾರಿಸಿರೋದು ಅದು ವೈಭವ್ ಸೂರ್ಯವಂಶಿ, 11 ಸಿಕ್ಸರು 7 4. ಅದರಿಂದ ಬಂದಿರೋದು 94 ರನ್ನು ವೈಭವ್ ಸೂರ್ಯವಂಶಿ. ಇನ್ನು ನೆನೆ ಪವರ್ ಪ್ಲೇ ಇತ್ತಲ್ಲ, ಅದು ಅತಿ ಹೆಚ್ಚು ಪವರ್ ಪ್ಲೇನಲ್ಲಿ ಹೊಡೆದಿರೋ ರನ್ಸ್ ಅದು ರಾಜಸ್ಥಾನ್ ರಾಯಲ್ಸ್ ಇತಿಹಾಸದಲ್ಲೇ ಈ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಇಬ್ಬರೂ ಸೇರಿ ಕಲೆ ಹಾಕಿದ್ದು 87 ರನ್ನು. ಅದು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಅತ್ಯಧಿಕ ರನ್ ಇದುವರೆಗೆ. ಹೀಗೆ ದಾಖಲೆಗಳ ಮೇಲೆ ದಾಖಲೆ ಮಾಡಿರೋ ಹುಡುಗ, ಅತಿ ಕಿರಿಯ ವಯಸ್ಸಿನ ಹುಡುಗ ಅದು ವೈಭವ್ ಸೂರ್ಯವಂಶಿ. ದೈತ್ಯಾಕಾರವಾಗಿ ನಾನು ಬೆಳೆಯಬಲ್ಲೆ ಅನ್ನೋದನ್ನ ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಒಂದು ಸ್ಟೋರಿನಲ್ಲಿತ್ತು, ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅವರ ತಂದೆ ಇದೇ ಗ್ರೌಂಡ್ಗಳಿಗೆ ಕರ್ಕೊಂಬಂದು ಮಗನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಎತ್ಕೊಂಡು ಮ್ಯಾಚ್ ತೋರಿಸ್ತಾ ಇದ್ದವರು ಈಗ ಮಗನ ಈ ದಾಖಲೆ ಆಟ ನೋಡಿ ಅಪ್ಪ ಅಮ್ಮ ಇಬ್ಬರು ಕೂಡ ಎಮೋಷನಲ್ ಆಗಿದ್ದಾರೆ, ತುಂಬ ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ವೈಭವ್ ಸೂರ್ಯವಂಶಿ ಡಿಸರ್ವ್ ಇಟ್. ಬಿಕಾಸ್ ಅಷ್ಟು ಎಫರ್ಟ್ ಹಾಕಿ ಕಷ್ಟಪಟ್ಟು ಈ ಕ್ರಿಕೆಟ್ ಆಟವನ್ನು ಆಡಿ ಪ್ರಾಕ್ಟೀಸ್ ಮಾಡಿ ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾನೆ. ಮುಂದೆ ಕೂಡ ಈ ಕ್ರಿಕೆಟ್ ಜಗತ್ತಲ್ಲಿ ದೊಡ್ಡದಾಗ ಆತ ಬೆಳೀಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ಬಿಡೋಣ. ಆ ವರ್ಡ್ ಚೆನ್ನಾಗಿ ಯೂಸ್ ಮಾಡಿದ್ರು ಸ್ಟೇಡಿಯಂನಲ್ಲಿ, ಬೇಬಿ ಬಾಸ್ ಅಂತ. ನೋ ಡೌಟ್ ಕ್ರಿಕೆಟ್ ಜಗತ್ತಿಗೆ ಆತ ಬೇಬಿ.
ಆದರೆ ಬಾಸ್ ಆಗಿ ಬೆಳೆಯೋ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾನೆ ವೈಭವ್ ಸೂರ್ಯವಂಶಿ. ಒಂದಷ್ಟು ವರ್ಷ ಆದಮೇಲೆ ನಾವು ಇವಾಗೆಲ್ಲ ಮಾತಾಡ್ತೀವಲ್ಲ, ಹಿಂದೆ ಆಗಿತ್ತು, ಗತ ವೈಭವ ಹೀಗಿತ್ತು ಅಂತ ಮಾತಾಡ್ತೀವಲ್ಲ, ಆಗ ಕ್ರಿಕೆಟ್ ಜಗತ್ತಿನಲ್ಲಿ ಈ ಗತ ವೈಭವನ್ನ ನೆನಪಿಸ್ಕೊಳ್ಳೋ ಹಾಗೆ ಮಾಡಿದ್ದಾನೆ ವೈಭವ್ ಸೂರ್ಯವಂಶಿ.